ಗರ್ಭಾವಸ್ಥೆಯ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಪತ್ತೆಯಾಗುವುದನ್ನು ನಿಭಾಯಿಸುವುದು ಕಷ್ಟವಾಗಬಹುದು. ಅಂದರೆ ನೀವು ಮತ್ತು ನಿಮ್ಮ ಮಗುವನ್ನು ಆರೋಗ್ಯವಾಗಿಡಲು ನಿಮ್ಮ ಅಭ್ಯಾಸವನ್ನು ನೀವು ಬದಲಾಯಿಸಬೇಕಾಗುತ್ತದೆ. ಈ ಬದಲಾವಣೆಗಳು ಏನು ಎಂದರೆ, ನೀವು ಏನು ತಿನ್ನುತ್ತಿದ್ದೀರಾ ಎನ್ನುವ ಬಗ್ಗೆ ಎಚ್ಚರಿಕೆ ವಹಿಸುವುದು ಮತ್ತು ನಿತ್ಯ ವ್ಯಾಯಾಮ ಮಾಡುವುದು. ಕೆಲವೊಮ್ಮೆ ನೀವು ಮಾತ್ರೆಗಳು ಅಥವಾ ಇಂಜೆಕ್ಷನ್ ಕೂಡ ನಿಯತವಾಗಿ ತೆಗೆದುಕೊಳ್ಳಬೇಕಾಗಬಹುದು. ಈ ಸಮಯವು ನಿಮಗೆ ಒತ್ತಡ ಮತ್ತು ಚಿಂತೆಯಿಂದ ಕೂಡಿರಬಹುದು. ನಿಮ್ಮ ಹಳೆಯ ಅಭ್ಯಾಸಗಳನ್ನು ಬದಲಾಯಿಸುವುದು ಮೊದಲಿಗೆ ಕಷ್ಟವೆನಿಸಬಹುದು, ಆದರೆ ಅದನ್ನು ಸುಲಭ ಮಾಡಲು ಉಪಾಯಗಳಿವೆ. ಮೊದಲಿಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಗುರಿಯನ್ನು ಇಟ್ಟುಕೊಳ್ಳಿ ಹಾಗೂ ಆ ಗುರಿಯನ್ನು ತಲುಪಲು ಬೇಕಾದ ಸಣ್ಣ ಸಣ್ಣ ಬದಲಾವಣೆಗಳು ಯಾವುದು ಎಂದು ಯೋಚಿಸಿ. ನೀವು ಮಾಡಲು ಬಯಸುವ ಒಂದು ಬದಲಾವಣೆಗೆ ಸಂಬಂಧಿಸಿದ ನಿರ್ದಿಷ್ಟ ಗುರಿಯ ಬಗ್ಗೆ ಯೋಚಿಸಲು ಪ್ರಯತ್ನಿಸಿ. ಅದನ್ನು ಬರೆದಿಟ್ಟುಕೊಳ್ಳುವುದು ಉತ್ತಮ. ಗುರಿ ಸ್ಪಷ್ಟ ಮತ್ತು ನಿರ್ದಿಷ್ಟವಾಗಿರಬೇಕು. ನಿಮ್ಮ ಗುರಿ ವಾಸ್ತವಿಕವಾಗಿರಲಿ. ದೊಡ್ಡ ಬದಲಾವಣೆಯ ಬದಲು ಸಣ್ಣ ಬದಲಾವಣೆಯೊಂದಿಗೆ ಪ್ರಾರಂಭಿಸುವುದು ಉತ್ತಮ. ನೀವು ಬದಲಾವಣೆಗಳನ್ನು ನಿಮ್ಮ ಗರ್ಭಧಾರಣೆಯ ಸಂಪೂರ್ಣ ಅವಧಿ ಮಾಡುವುದು ಸೂಕ್ತ, ಆದರೆ ಮೊದಲಿಗೆ ಕಡಿಮೆ ಸಮಯ, ಅಂದರೆ ಕೆಲವು ದಿನಗಳು ಅಥವಾ ವಾರಗಳು ಮಾಡುವ ಬಗ್ಗೆ ಯೋಚಿಸಿದರೆ ಕಷ್ಟ ಎನಿಸುವುದಿಲ್ಲ. ನಿಮ್ಮ ಒಂದು ಆಪ್ತ ಸ್ನೇಹಿತೆ ಅಥವಾ ಕುಟುಂಬದವರಿಗೆ ನಿಮ್ಮ ಗುರಿ ಸಾಧನೆಯ ಬಗ್ಗೆ ಆಗುತ್ತಿರುವ ಪ್ರಗತಿಯ ಬಗ್ಗೆ ಆಗಾಗ ನಿಮ್ಮನ್ನು ವಿಚಾರಿಸುವುದಕ್ಕೆ ಹೇಳಿ. ಈ ಬದಲಾವಣೆಗಳು ನಿಮ್ಮನ್ನು ಮತ್ತು ನಿಮ್ಮ ಮಗುವನ್ನು ಆರೋಗ್ಯವಾಗಿಡಲು ಎಂಬುದನ್ನು ಮರೆಯದಿರಿ. ನಿಮ್ಮ ಕುಟುಂಬ ಸದಸ್ಯರ ಮತ್ತು ಸ್ನೇಹಿತರಿಂದ ಸಹಾಯ ಮತ್ತು ಬೆಂಬಲವನ್ನು ಪಡೆಯುವುದು ಮುಖ್ಯವಾದರೂ, ಗರ್ಭಾವಸ್ಥೆಯ ಮಧುಮೇಹದ ಬಗ್ಗೆ ಅವರಿಗೆ ಹೆಚ್ಚು ತಿಳುವಳಿಕೆ ಇಲ್ಲ ಎಂಬುದನ್ನು ನೆನಪಿಡಿ. ಆದ್ದರಿಂದ ಅವರು ನೀಡುವ ಸಲಹೆ ಯಾವಾಗಲೂ ಸರಿಯಾಗಿರುವುದಿಲ್ಲ. ಖಂಡಿತ ಅವರು ಫ್ಯಾಮಿಲಿ ಮೆಂಬರ್ಸ್ ಒಂದು ಹೇಳ್ತಾರೆ, ದರ್ಸ್ ಲಾಟ್ ಆಫ್ ಮಿತ್ಸ್ ಆ್ಯಂಡ್ ಆಲ್ಸೋ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರು ನಿಮಗೆ ಮಿಶ್ರ ಸಲಹೆಯನ್ನು ನೀಡಬಹುದು. ಕೆಲವರು ನಿಮಗೆ ವಿಶ್ರಾಂತಿ ಪಡೆಯಲು ಹೇಳಿದರೆ, ಇನ್ನು ಕೆಲವರು ಕೆಲಸ ಮಾಡಿಕೊಂಡಿರಲು ಹೇಳಬಹುದು. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ಗರ್ಭಾವಸ್ಥೆಯ ಸಕ್ಕರೆ ಕಾಯಿಲೆ ಮತ್ತು ನೀವು ಮಾಡಬೇಕಾದ ಬದಲಾವಣೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿ. ನಿಮ್ಮ ವೈದ್ಯರನ್ನು ಭೇಟಿ ಮಾಡಲು ಹೋದಾಗ ನಿಮ್ಮ ಕುಟುಂಬ ಅಥವಾ ಸ್ನೇಹಿತರನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿ. ನೀವು ಮಾಡಬೇಕಾದ ಬದಲಾವಣೆಗಳಿಗೆ ಅಡ್ಡ ಬರಬಹುದಾದ ವಿಷಯಗಳ ಬಗ್ಗೆ ಯೋಚಿಸಿ. ಉದಾಹರಣೆಗೆ, ಅನೇಕ ಮಹಿಳೆಯರಿಗೆ ವ್ಯಾಯಾಮ ಮಾಡಲು ಸಮಯ ಸಿಗುವುದಿಲ್ಲ. Most of our women don't exercise. If you know, they have enough work at home, attending to the whims and fancies of all the family members. So they may not have time for themselves. So they are sitting, getting up, doing this, doing that, running around. ನಿಮ್ಮ ಕುಟುಂಬದವರೊಂದಿಗೆ ಮಾತನಾಡಿ ನೀವು ಪ್ರತಿದಿನ ನಡೆಯಲು ಒಂದು ನಿಯತ ಸಮಯವನ್ನು ನಿರ್ಧರಿಸಲು ಪ್ರಯತ್ನಿಸಿ. ಹೆಚ್ಚು ಆರೋಗ್ಯಕರವಾದ ಆಹಾರ ಸೇವಿಸುವುದರಲ್ಲಿ ನೀವು ನಿಮ್ಮ ಕುಟುಂಬವನ್ನು ಸಹ ತೊಡಗಿಸಿಕೊಳ್ಳಬಹುದು. ಆರೋಗ್ಯಕರವಾದ ಆಹಾರ ಸೇವಿಸುವುದು ಮತ್ತು ನಿತ್ಯ ವ್ಯಾಯಾಮ ಮಾಡುವುದರಿಂದ ಹಿರಿಯರು, ಮಕ್ಕಳು, ಇತರ ಕುಟುಂಬ ಸದಸ್ಯರಿಗೂ ಪ್ರಯೋಜನವಾಗುತ್ತದೆ. ನೀವು ನಿಯಮಿತವಾಗಿ ಔಷಧಿಗಳನ್ನು ತೆಗೆದುಕೊಳ್ಳಬೇಕಾದರೆ ಅಥವಾ ರಕ್ತದಲ್ಲಿನ ಸಕ್ಕರೆಯನ್ನು ಮನೆಯಲ್ಲಿಯೇ ಪರೀಕ್ಷಿಸಬೇಕಾದರೆ ಅದನ್ನು ಮರೆಯದಿರಲು ನೀವು ಅದನ್ನು ನಿಮ್ಮ ದೈನಂದಿನ ದಿನಚರಿಯ ಭಾಗವನ್ನಾಗಿ ಮಾಡಲು ಪ್ರಯತ್ನಿಸಿ. ನೀವು ಇದನ್ನು ಇತರರಿಂದ ಮುಚ್ಚಿಡಬೇಕು ಎಂದು ಭಾವಿಸಬಾರದು. ಲೇಡೀಸ್ ಬಂದ್ಬಿಟ್ಟು ಇದು ನಾನು ಮಾಡಿರೋ ತಪ್ಪಿಂದಾನೇ ಶುಗರ್ ಬಂದು ಅಂತ ಅನ್ಸ್ಕೊಳ್ಳೋದು ತಪ್ಪು. ಇದು ಶುಗರ್ ಬಂದ್ಬಿಟ್ಟು ಅವ್ರು ಮಾಡೋದ್ರಿಂದ ಬರೋದಿಲ್ಲ. ಗರ್ಭಾವಸ್ಥೆಯ ಸಕ್ಕರೆ ಕಾಯಿಲೆ ಇರುವ ಅನೇಕ ಮಹಿಳೆಯರು ನಾನೇ ಇದಕ್ಕೆಲ್ಲ ಹೊಣೆ ಎಂದು ಭಾವಿಸುತ್ತಾರೆ. ನೀವು ಈ ಸ್ಥಿತಿಯನ್ನು ಹೊಂದಿರುವುದು ನಿಮ್ಮ ತಪ್ಪಲ್ಲ. ಇದು ಗರ್ಭಾವಸ್ಥೆಯಲ್ಲಿ ಸಂಭವಿಸಿದ ಸಾಮಾನ್ಯ ಬದಲಾವಣೆಯಾಗಿದೆ. 10ರಲ್ಲಿ ಓರ್ವ ಗರ್ಭಿಣಿಗೆ ಗರ್ಭಾವಸ್ಥೆಯ ಸಕ್ಕರೆ ಕಾಯಿಲೆ ಬರುತ್ತದೆ. ಗುರಿಯ ಬಗ್ಗೆ ಪ್ರೇರೇಪಿತವಾಗಿರುವುದು ಕಷ್ಟ ಮತ್ತು ಕೆಲವೊಮ್ಮೆ ನಿಮ್ಮ ಮನಸ್ಥಿತಿ ಬದಲಾಗಿ ಅಡ್ಡಿಯುಂಟಾಗಬಹುದು. ನಿರಾಶೆ ಅಥವಾ ಆತಂಕವು ಸಹಜ. ವಿಶ್ರಾಂತಿ ಪಡೆಯಲು ಮತ್ತು ಮನಸ್ಥಿತಿ ಸುಧಾರಿಸಲು ನೀವು ಮಾಡಬಹುದಾದ ಕೆಲವು ವಿಷಯಗಳೆಂದರೆ ರಾತ್ರಿ ಕನಿಷ್ಠ 8 ಗಂಟೆ ನಿದ್ದೆ ಮಾಡುವುದು,
ಧ್ಯಾನ ಅಥವಾ ಸರಳ ವ್ಯಾಯಾಮಗಳು. ಉದ್ಯಾನವನದಂತಹ ನಿಶ್ಶಬ್ದ ಪ್ರಶಾಂತ ಸ್ಥಳಕ್ಕೆ ಹೋಗುವುದು, ನಿಮ್ಮ ಗುರಿಗಳನ್ನು ಸಾಧಿಸಿದಾಗ ನಿಮ್ಮನ್ನು ಅಭಿನಂದಿಸುವುದು, ಅದೇ ಸ್ಥಿತಿಯಲ್ಲಿರುವ ಸ್ನೇಹಿತರು ಅಥವಾ ಇತರ ಮಹಿಳೆಯರೊಂದಿಗೆ ಮಾತನಾಡುವುದು ಸಹಾಯಕವಾಗಬಹುದು. ನೀವು ಯಾವುದೇ ದುಃಖ ಅಥವಾ ಖಿನ್ನತೆಗೆ ಒಳಗಾಗಿದ್ದರೆ ಕೂಡಲೇ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ತಿಳಿಸಿ. ನಿಮ್ಮ ವೈದ್ಯ ಅಥವಾ ನರ್ಸ್ನೊಂದಿಗೆ ಇದರ ಬಗ್ಗೆ ಮಾತಾಡಿ. ಅವರು ನಿಮ್ಮನ್ನು ಆಪ್ತ ಸಮಾಲೋಚಕರಿಗೆ ಅಥವಾ ಮನೋವೈದ್ಯರಲ್ಲಿಗೆ ಕಳುಹಿಸುತ್ತಾರೆ. ಕೆಲವೊಮ್ಮೆ ಆರೋಗ್ಯವಾಗಿರುವುದು ಸವಾಲೆನಿಸಬಹುದು. ಅಂಥ ಸಮಯದಲ್ಲಿ ನಿಮ್ಮನ್ನು ನೀವೇ ಸಂತೈಸಿಕೊಂಡು ಮುಂದೆ ಸಾಗಬೇಕು. ಇದು ನಿಮ್ಮ ಗರ್ಭಾವಸ್ಥೆಗೆ ಪ್ರಮುಖವಾದ ಸಮಯ. ನಿಮ್ಮ ಕುಟುಂಬದ ಬೆಂಬಲದೊಂದಿಗೆ ನೀವು ನಿಮ್ಮ ಮತ್ತು ನಿಮ್ಮ ಮಗುವಿನ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು.